29 ನೀವು ಪ್ರಮೋಷನ್ ಸ್ಟಾರ್ಟ್ ಮಾಡಿರುವಂಥದ್ದು, ಅಕ್ಟೋಬರ್ 11 ಸಿನಿಮಾ ರಿಲೀಸ್ ಇರುವಂಥದ್ದು. ಆದರೆ ಈಗ 29 ನಿಮ್ಗೆ ಏನು ಬೇಕು ಅಂತ ಪ್ರೇಕ್ಷಕರಿಗೆ ಚಾಯ್ಸ್ ಬಿಟ್ಬಿಟ್ಟಿದ್ದೀರಾ. ಟ್ರೈಲರ್ 1 ಬೇಕಾ, ಅದರ್ವೈಸ್ ಸಾಂಗ್ಸ್ ಬೇಕಾ, ಮತ್ತಿನ್ನೇನು ಬೇಕು ಅಂತ ಹೇಳಿಬಿಟ್ಟು. ಈ ಪ್ಲ್ಯಾನ್ ಹೇಗಾಯಿತು? ಯಾರು ಈ ಪ್ಲ್ಯಾನ್ಗೆ ನಿಮಗೆ ಅಂದರೆ ಪ್ಲ್ಯಾನ್ ಕೊಟ್ಟಿದ್ದು? ಜೊತೆಗೆ ಯಾಕೆ ಪ್ರೇಕ್ಷಕರಿಗೆ ಚಾಯ್ಸ್ ಬಿಟ್ಟಿರೋದು ಅಂತ, ಜೊತೆಗೆ ಯಾವ ಒಂದು ವೆಬ್ಸೈಟಲ್ಲಿ ಅವರು ನಿಮಗೆ ವೋಟ್ ಮಾಡ್ಬೋದು ಅಂತ? ಇದು ಬಂದು ನಾವು ಈಗ ಮೊನ್ನೆ ತಾನೇ ಎಲೆಕ್ಷನ್ ಆಯಿತು. ಸೊ ಎಲೆಕ್ಷನ್ ಅನ್ನೋದು ಏನು ಬಂದು ಪ್ರೋಸೆಸ್ ಏನಿದೆ ಅಂದರೆ ಜನಕ್ಕೆ ಅವರು ಏನು ಬೇಕೋ ಆಯ್ಕೆ ಮಾಡ್ಕೊಳ್ಳೋ ಅಂಥ ಒಂದು ಪ್ರಕ್ರಿಯೆ. ಸೊ ನಾವು ಸಿನಿಮಾ ಮಾಡ್ತಾ ಇರೋದೇ ಜನಕ್ಕೆ. ಸೊ ಜನಕ್ಕೇನು ಬೇಕು ಅನ್ನೋದು ತೋರಿಸೋಣ ಅನ್ನೋದು ಒಂದು ಕಾನ್ಸೆಪ್ಟ್ ಅಲ್ಲಿಂದ ಬಂತು ಆ್ಯಕ್ಚುಲಿ. ಅಂದರೆ ನಮ್ಗೆ ಇವಾಗ ಹೋಗಿರೋ ಎಲೆಕ್ಷನ್ನೇ ಅದಕ್ಕೆ ಇನ್ಸ್ಪಿರೇಷನ್. ಸೊ ಅದನ್ನು ನಾವು ಅಡ್ಯಾಪ್ಟ್ ಮಾಡಿಕೊಂಡು ಜನಕ್ಕೇನು ಬೇಕು ಅನ್ನೋದು. ಈ ವೆಬ್ಸೈಟ್ ಅನ್ನೋದು ಒಂದು ಹೈದ್ರಾಬಾದ್ ಬೇಸ್ಡ್ ಕಂಪ್ನಿ ಮಾಡಿದೆ. ಸೊ ಅದರಲ್ಲಿ ನಿಮಗೆ 2 ಡೇಸಲ್ಲಿ ಏನು ಆ್ಯಕ್ಸಸ್ ಇರುತ್ತೆ ಅವ್ರಿಗೆಲ್ಲ ಎಷ್ಟು ವೋಟ್ಸ್ ಬಂತು, ಯಾವುದಕ್ಕೆ ಬಂತು ಅನ್ನೋದಕ್ಕೆಲ್ಲ ಆ್ಯಕ್ಸಸ್ ಬರುತ್ತೆ. ನಿಮ್ಗಳಿಗೂ ಎಲ್ಲ ಹಂಚ್ಕೊತೀವಿ. 29 ನಾವು ಯಾಕೆ ಅದನ್ನು ಯಾವ್ದು ಆಯ್ಕೆ ಆಗುತ್ತೆ ಅದನ್ನೇ ತೋರಿಸ್ತೀವಿ ಅಂತಂದರೆ, ಬಿಕಾಸ್ ವಿ ಆರ್ ನಾಟ್ ಶ್ಯೂರ್ ನಿಮ್ಗೇನು ಆಯ್ಕೆ ಬರುತ್ತೆ, ಅದರಲ್ಲಿ ಏನು ಜನ ಇಷ್ಟಪಡ್ತಾರೆ, ಏನು ಇಷ್ಟಪಟ್ಟು ಕೇಳ್ತಾರೆ ಅನ್ನೋದು ನಮಗೆ ಗೊತ್ತಿಲ್ಲ. ಸೊ ಆ ಕಂಟೆಂಟ್ಸ್ನ ರೆಡಿ ಇಟ್ಕೊಂಡಿದ್ದೀವಿ ನಾವು. ಏನು ಬರುತ್ತೆ ಅದನ್ನು ಅವತ್ತು ತೋರಿಸೋಣ ಅಂತ ಅಂದ್ಕೊಂಡಿದ್ದೀವಿ. ಸರ್, ಸಿನಿಮಾ ಬಗ್ಗೆ ಅಫ್ಕೋರ್ಸ್ ನಿರೀಕ್ಷೆ ಇರುತ್ತೆ. ಆದರೆ ಆ ಸಿನಿಮಾ ಟೀಮ್ ಮಾತನಾಡೋದ್ರ ಮೇಲೆ, ಯಾರು ಮಾತನಾಡಿದ್ರು ಅನ್ನೋದ್ರ ಮೇಲೆ ಕೂಡ ನಿರೀಕ್ಷೆಗಳು ಹೆಚ್ಚಾಗುತ್ತೆ. ರವಿ ಬಸ್ರೂರವರು ಒಂದು ಮಾತು ಹೇಳ್ತಾರೆ. ಅವರು ಎಲ್ರಿಗೂ ಗೊತ್ತಿರೋವಂಥದ್ದೇ, ಅವರು ಮಿತಭಾಷಿ ಅಂತ. ಸಿನಿಮಾ ಸ್ಟಾರ್ಟಾಗಿ 25 ನಿಮಿಷಕ್ಕೆ ಪೈಸಾ ವಸೂಲಾಗುತ್ತೆ ಅಂತ. ಆಗ ನನಗನ್ಸಿದ್ದು, ಅರೆ ಏನು ಇವರು ಈ ಥರ ಹೇಳ್ತಿದ್ದಾರಲ್ಲ, ಮತ್ತು ಇನ್ನು ಹೇಗಿರ್ಬೋದು ಸಿನಿಮಾ ಅನ್ನೋ ಕ್ಯೂರಿಯಾಸಿಟಿ ನನಗಂತೂ ನಿಜವಾಗ್ಲೂ ಕ್ಯೂರಿಯಾಸಿಟಿ ಕ್ರಿಯೇಟ್ ಆಯಿತು. ಯಾಕಂದರೆ ಸುಮ್ಮನೆ ರವಿ ಬಸ್ರೂರವರು ಆ ಥರ ಮಾತು ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಅವರು ಬಂದು ನಮ್ಮ ರೀ ರೆಕಾರ್ಡಿಂಗ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂತ ಮಾಡ್ತಾಯಿದ್ದಾರೆ. ಅವರು ನಮ್ಮ ಸಿನಿಮಾ ಫಸ್ಟ್ ಟೈಮ್ ನೋಡಿದಾಗ, ಅಂದರೆ ಅವರು ಆ್ಯಸ್ ಅ ಮ್ಯೂಸಿಕ್ ಡೈರೆಕ್ಟರ್ ನೋಡಬೇಕಾಗತ್ತೆ. ಅವರು ಏನು ಮಾಡಿದ್ದಾರೆ ಮ್ಯೂಸಿಕ್ಕು, ಆ ಮ್ಯೂಸಿಕ್ ನಂತರ ನಾನು ವೀಕ್ಷಣೆ ಮಾಡಿದೆ. ಬಟ್ ಜೀವಾಳ ಏನು ಸಿನಿಮಾಗೆ ಆ ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಆದಮೇಲೆ ನಾನು ನೋಡಿದೆ. ಸಿನಿಮಾ ಮುಂಚೆನೇ ಚೆನ್ನಾಗಿತ್ತು, ಅದಕ್ಕಿಂತ ಹೆಚ್ಚಿನ ಏನೋ ಬೇರೆ ಲೆವೆಲ್ಗೆ ಅದು ತೊಗೊಂಡೋಯ್ತು ಅವ್ರದ್ದು ಮ್ಯೂಸಿಕ್ಕು. ಸೊ ಹಾಗಾಗಿ ಅವರು ಏನು ಹೇಳಿದ್ದಾರೆ, ಬಹುಶಃ ಪ್ರೇಕ್ಷಕರಿಗೆ ನಾನು ಆ್ಯಸ್ ಅ ಪ್ರೊಡ್ಯೂಸರ್ ಅದನ್ನು ಎಂಡೋರ್ಸ್ ಮಾಡ್ತೀನಿ. ಯಾಕಂದರೆ ನಾನೂ ಅಷ್ಟೇ ಈ ಸಿನಿಮಾನ ಏನು ಜನರಿಗೆ ಏನು ನಾವು ಕೊಡ್ತಾಯಿದ್ದೀವಿ, ಬಹುಶಃ ನನ್ನ ಕೆರಿಯರಲ್ಲಿ ನನಗೆ ಇನ್ನೊಂದು ಈ ಥರದ್ದೊಂದು ಮಾರ್ಟಿನ್ ಮಾಡ್ತೀನೋ ಇಲ್ಲೋ ನನಗೆ ಗೊತ್ತಿಲ್ಲ. ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ 15 ವರ್ಷದ ಕೆರಿಯರಲ್ಲಿ ನಾನು ನನ್ನ ಜರ್ನಿನಲ್ಲಿ ಇಲ್ಲಿವರೆಗೂ ಮಾಡ್ಕೊಂಬಂದಿರೋ ಸಿನಿಮಾಗಳಲ್ಲಿ ಸಕ್ಸಸ್ ರೇಟ್ ಇರೋ ಅಂಥ ಒಬ್ಬ ಪ್ರೊಡ್ಯೂಸರ್ ಬ್ಯಾನರ್ ನಂದು. ನಾನು ಇನ್ನೊಂದು ಸಲ ಇದೇ ಥರದ್ದೊಂದು ಸಿನಿಮಾ ಮಾಡ್ತೀನಿ, ಇದೇ ಥರದ್ದೊಂದು ಕಂಟೆಂಟ್ ನನಗೆ ತಯಾರಿ ಆಗುತ್ತೆ ನನ್ನ ಒಂದು ಬ್ಯಾನರಲ್ಲಿ ಅನ್ನೋದು, ಅದು ಒಂದು ಕ್ವಶನ್ ಮಾರ್ಕ್ ಆಗಿರುತ್ತೆ. ಯಾಕಂದರೆ ಈ ಥರದ್ದೊಂದು ಎಲ್ಲರೂ ತಂಡ ಸೇರಿ ನನಗೆ ಮಾಡಿಕೊಟ್ಟಾಗ ಈ ಥರದ್ದು ಇನ್ನೊಂದು ತಂಡ ಸಿಗಬೇಕಾಗುತ್ತೆ ನನಗೆ. ಸೊ ಐ ಹ್ಯಾವ್ ದಟ್ ಮಚ್ ಆಫ್ ಫೇತ್ ಆ್ಯಂಡ್ ಕಾನ್ಫಿಡೆನ್ಸ್ ಇನ್ ದಿಸ್ ಪ್ರಾಜೆಕ್ಟ್. ಸರ್, ಇನ್ನೊಂದು ಮಾತು ಹೇಳ್ತಾರೆ ಅವರು, ದೈತ್ಯ ನಿರ್ಮಾಪಕರನ್ನು, ದೈತ್ಯ ಕಲಾವಿದರನ್ನು ನೋಡ್ತೀರಾ ನೀವು ಈ ಸಿನಿಮಾದಲ್ಲಿ ಅಂತ ಹೇಳಿಬಿಟ್ಟು. ಸೊ ಇಂಥ ಒಂದು ಅದ್ಧೂರಿ ಬಜೆಟು ಮತ್ತು ದೊಡ್ಡ ಸ್ಕೇಲು ಸಿನಿಮಾ ಮಾಡೋದಕ್ಕೆ ನಿರ್ಮಾಪಕ ಎಷ್ಟು ಗಟ್ಟಿಯಾಗಿರಬೇಕು, ಎಷ್ಟು ಗಟ್ಟಿ ಗುಂಡಿಗೆ ಇರಬೇಕು ಅಂತ? ಈಗ ನಾನು ಮುಂಚೆನೇ ಇವಾಗ ಇದ್ರ ಮುಂಚೆನೇ ಹೇಳಿದೆ. ಏನಾಗುತ್ತೆ, ನಿರ್ಮಾಪಕನಿಗೆ ಒಂದು ಗಟ್ಟಿತನ ಬರಬೇಕು ಅಂತಂದರೆ ಒಂದು ಬುನಾದಿ ಅನ್ನೋದಿರುತ್ತೆ. ಯಾಕಂದರೆ ಒಬ್ಬ ಬ್ಲೈಂಡಾಗಿ ನಾವು ಅದನ್ನು ಮಾಡ್ತಾಯಿರ್ತೀವಿ, ನಂಬಿಕೆಯಲ್ಲಿ ಮಾಡ್ತಾಯಿರ್ತೀವಿ. ನಮಗೆ ನೋಡೋಕ್ಕೆ ಸಿಗೋದು ಎಲ್ಲ ತಯಾರಿ ಆಗೋ ಸ್ಟೇಜು, ಇನ್ನೇನು ರಿಲೀಸ್ ಆಗೋ ಟೈಮ್ಗೆ ನೋಡಿ ಸರ್ ನಿಮ್ಮದು ಸಿನಿಮಾ ಹಿಂಗೆ ಬರ್ತಾಯಿದೆ ಅಂತ ನಾವು ನೋಡೋಕ್ಕೆ ಸಾಧ್ಯ. ಮಾಡ್ತಾ ಇರ್ತಾರೆ, ಶೂಟಿಂಗ್ ನಡೀತಾ ಇರುತ್ತೆ, ಇನ್ನೊಂದು ಆ ಸ್ಟೇಜ್ಗಳಲ್ಲಿ ನಮ್ಗಳಿಗೆ ಅಷ್ಟು ನಾಲೆಡ್ಜ್ ಇರಲ್ಲ, ದುಡ್ಡು ಹೋಗ್ತಾ ಇರುತ್ತೆ ಅಷ್ಟೇ ಅಲ್ವಾ. ಬಟ್ ನಮ್ಮ ತಂಡದಿಂದ ನಾನು ಮುಂಚೆಯಿಂದ ಹೇಳ್ದಂಗೆ ನನಗೆ ಬೆನ್ನೆಲುಬಾಗಿ ನಮ್ಮ ಹೀರೋ ನಿಂತಿದ್ದಾರೆ. ಅವರು ಒಂದೇ ಮಾತು, ನೀವು ಮಾಡಿ ನಾನಿದ್ದೀನಿ, ಇಷ್ಟೇ ಹೇಳಿರೋದು. ಸೊ ಅವರ ಒಂದು ಮಾತಿಗೆ, ಅವ್ರ ಜೊತೆ ನನಗೆ ಅವ್ರು ಕೊಟ್ಟಿರೋವಂಥ ಒಂದು ಸ್ಪೇಸು ಮತ್ತು ಒಂದು ಕಾನ್ಫಿಡೆನ್ಸ್ಗೆ ನಾನು ಇವತ್ತು ಈ ಥರದ್ದೊಂದು ಸಿನಿಮಾನ ನಿರ್ಮಾಣ ಮಾಡಿ ಈ ಸ್ಟೇಜಿಗೆ ಬರೋಕ್ಕೆ ಸಾಧ್ಯ ಆಗಿದೆ. ಸರ್, ಸಿನಿಮಾಟೋಗ್ರಫರ್ ಹೇಳ್ತಾರೆ, ಈ ಥರದ್ದು ಒಂದು ಸಿನಿಮಾದಲ್ಲಿ ಯಾವ ಸಿನಿಮಾದಲ್ಲೂ ಇರದೇ ಇರೋದು ಇರುತ್ತೆ ಅಂತ ಹೇಳ್ಬಿಟ್ಟು. ಏನಿರುತ್ತೆ ಸರ್ ಅನ್ನೋ ಕ್ಯೂರಿಯಾಸಿಟಿ?
ನಿಮಗೆ ಇಡೀ ಸಿನಿಮಾನೇ ನಿಮಗೆ ಬೇರೆ ಅಂದರೆ ನಿಮ್ಗೆ ಎವ್ರಿ ಎಪಿಸೋಡೇ ನಿಮ್ಗೇನು ಅನಿಸುತ್ತೆ ನೋಡ್ತಾ ಹೋದರೆ ವಿಶೇಷವಾಗಿರುತ್ತೆ. ಪ್ರತಿಯೊಂದು ಒಂದೊಂದು ಬ್ಲಾಕಲ್ಲಿ ನಿಮಗೆ ಅದು ವಾವ್ ಎಲಿಮೆಂಟ್ಸ್ ಇದೆ. ಪ್ರತಿಯೊಂದು ಎಪಿಸೋಡು ಡಿಸೈನ್ ಆಗಿದೆ ಆ ಥರ. ನೀವು ಒಂದೊಂದು ಸಿನಿಮಾ ನೋಡ್ದಂಗೆ ಅನಿಸುತ್ತೆ ನಿಮ್ಗೆ ಒಂದೊಂದು ಬ್ಲಾಕು. ಸೊ ಆ ಒಂದು ನಿಟ್ಟಿನಲ್ಲಿ ಹೇಳಿದ್ದಾರೆ. ಆ್ಯಂಡ್ ಡೆಫಿನೆಟ್ಲಿ ನಮ್ಮ ಸಿನಿಮಾಟೋಗ್ರಫರ್ ಬಗ್ಗೆ ನಾನು ಹೇಳಲೇಬೇಕು. ಅವರು ಕೂಡ ಒಂದು ಸಿನಿಮಾನ ನೀವು ವಿಜುವಲಿ ಚೆನ್ನಾಗಾಗಬೇಕು ಅಂದರೆ ಒಬ್ಬ ಕ್ಯಾಮ್ರಾಮನ್ ವಿಷನ್ ಇರುತ್ತೆ. ಸೊ ನಮ್ಮ ಸಿನಿಮಾಗೆ ಅವರು ಸತ್ಯ ಹೆಗ್ಡೆ ಸರು ಕಾಂಟ್ರಿಬ್ಯೂಷನ್ ಅಪಾರ. ಸೊ ಇವತ್ತೇನು ನೀವೆಲ್ಲ ಏನೇ ನೋಡಲಿ ಕಂಟೆಂಟ್ ಹಿಂದೆ ಟೀಸರ್ ಬಂದಿರ್ಬೋದು, ಈಗ ಮುಂದೆ ನೀವೇನು ನೋಡ್ತೀರ 29ಕ್ಕೆ ಅದಾಗಲಿ, ಆಮೇಲೆ ಮುಂದಕ್ಕೆ ಏನೇನು ಕಂಟೆಂಟ್ಸ್ ಬರುತ್ತೋ ಅದೆಲ್ಲ ನೋಡ್ಬೇಕಾದ್ರೆ ನಿಮ್ಗೆ ಅವರು ಪ್ರೆಸೆನ್ಸ್ ಫೀಲ್ ಆಗುತ್ತೆ, ಏನಪ್ಪ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಯಾಕಂದರೆ ಅವರು ಒನ್ ಆಫ್ ದಿ ಹೀರೋ ಆಗ್ತಾರೆ ಅವ್ರ ಕೆಲಸದಲ್ಲಿ. ಸೊ ಅದೇ ಥರ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ತುಂಬ ಅಚ್ಚುಕಟ್ಟಾಗಿ ಕಾಂಟ್ರಿಬ್ಯೂಟ್ ಮಾಡ್ಕೊಂಡು ಹೋದಾಗ ನಿಮ್ಮ ಮುಂದೆ ಒಂದು ಒಳ್ಳೆಯ ಅಡುಗೆ ಆಗಬೇಕು ಅಂತಂದರೆ ಎಲ್ಲವೂ ಇರಬೇಕು ಅಂತಾರಲ್ಲ, ಆ ಥರ ಎಲ್ಲವೂ ಕಾಂಟ್ರಿಬ್ಯೂಟ್ ಆಗಿದೆ. ನೀವು ಕೊಟ್ಟಿರೋ ಒಂದು ಪ್ರೆಸ್ ನೋಟಲ್ಲಿ ಒಂದು ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ದು ನನಗೆ, ಗ್ರೌಂಡ್ ಬ್ರೇಕಿಂಗ್ ಆ್ಯಕ್ಷನ್ ಸಿನಿಮಾ ಇದು ಅನ್ನೋ ಒಂದು ಮಾತಿತ್ತು ಅದರಲ್ಲಿ. ನನಗೆ ಏನಿದು ಗ್ರೌಂಡ್ ಬ್ರೇಕಿಂಗ್ ಆ್ಯಕ್ಷನ್ ಸಿನಿಮಾ ಅಂತ ಅಂದಾಗ ನೋಡಿದಾಗ ಇಲ್ಲಿವರೆಗೂ ಬರದೇ ಇರೋಂತಹ ಸಾಹಸ ಸಿನಿಮಾ ಇದಾಗಿರುತ್ತೆ ಭಾರತೀಯ ಚಿತ್ರರಂಗಕ್ಕೆ ಅನ್ನೋ ಒಂದು ಮಾತು ಕೂಡ ಅದರಲ್ಲಿರುವಂಥದ್ದು. ಏನು ಸರ್ ಇದು ಹೇಗಿರುತ್ತೆ ಅನ್ನೋ ಒಂದು ಕ್ಯೂರಿಯಾಸಿಟಿ. ಅಫ್ಕೋರ್ಸ್ ಟೀಸರಲ್ಲಿ ನೋಡಿದಾಗ ರೋಮಾಂಚನ ಆಗುತ್ತೆ, ಎಲ್ಲವೂ ಆಗುತ್ತೆ. ಸೊ ನಿಮ್ಮ ಮಾತಲ್ಲಿ ಕೇಳಬೇಕು ಅದನ್ನು. ಈ ಗ್ರೌಂಡ್ ಬ್ರೇಕಿಂಗ್ ಆ್ಯಕ್ಷನ್ ಸಿನಿಮಾ ಅನ್ನೋದು ನನಗಷ್ಟೇ ಅಲ್ಲ, ಪ್ರೇಕ್ಷಕರಿಗೆ ಕೂಡ ಕ್ಯೂರಿಯಾಸಿಟಿ ಏನಿದು ಅಂತ. ನೋಡಿ, ಈಗ ನಾನು ಮುಂಚೆನೇ ಹೇಳ್ದಂಗೆ ಒಬ್ಬ ನಿರ್ಮಾಪಕನಾಗಿ ನಾನು ಪ್ರೌಡ್ ಫೀಲ್ ಮಾಡ್ತೀನಿ ಅಂತ ಅಂದಾಗ, ನಾನು ಒಂದು ನಮ್ಮ ತಂಡ ನನಗೆ ಆ ಫೀಲಿಂಗ್ ಕೊಡ್ತಾ ಇದೆ ಅಂದಾಗ, ಒಬ್ಬ ಪ್ರೇಕ್ಷಕನಿಗೆ ನಾನು ಇದನ್ನು ಪ್ರೆಸೆಂಟ್ ಮಾಡ್ತೀನಿ ಅಂದಾಗ ಆ ಒಂದು ಈ ಥರದೊಂದು ಸಿನಿಮಾ ನಾನು ಪ್ರೆಸೆಂಟ್ ಮಾಡೋಕ್ಕೆ ನನಗೆ ಅದೃಷ್ಟ ಇತ್ತು ಅನ್ನೋ ಥರ ಭಾವನೆ ನನಗೆ ಬಂದಿದೆ. ನಾವು ಗ್ರೌಂಡ್ ಬ್ರೇಕಿಂಗ್ ಆ್ಯಕ್ಷನ್ ಅಂತ ಏನು ಸ್ಟೇಟ್ಮೆಂಟ್ ಮಾಡ್ತಾಯಿದ್ವಿ. ಒನ್ ಆಫ್ ದಿ ಬೆಸ್ಟ್ ಆ್ಯಕ್ಷನ್ಸ್ ಎವರ್ ಸೀನ್ ಇನ್ ಇಂಡಿಯನ್ ಸ್ಕ್ರೀನ್ ಅಂತ ನಾನು ಇದನ್ನು ಬೋಲ್ಡಾಗಿ ಹೇಳ್ಬಿಡ್ತೀನಿ. ಅಂದರೆ ಪಾಯಿಂಟ್ ಬ್ಲ್ಯಾಂಕ್ ಸಾಧ್ಯ ಇಲ್ಲರಿ ನೀವು ಇದು ನೋಡ್ರಿ ಅಂತೀನಿ. ಅಂದರೆ ನಾನು ಒಂದು ಇಷ್ಟು ವರ್ಷದ ಜರ್ನಿ ಸಿನಿಮಾ ನೋಡಿದ್ದಾಗಲಿ ತೆಗೆದಿದ್ದಾಗಲಿ ಎಲ್ಲ ಪಕ್ಕಕ್ಕಿಟ್ಟು ನಾನೊಬ್ಬ ಆಡಿಯನ್ಸ್ ಆಗಿ ನಾನು ನೋಡ್ತೀನಿ ಅಂದರೆ ಈ ಸಿನಿಮಾನ. ಅಂದರೆ ನಾನು ಒಬ್ಬ ಪ್ರೇಕ್ಷಕನಾಗಿ ನಾನು ನೋಡಿದಾಗ ಇದು ನನಗೆ ಏನಪ್ಪ ಬ್ರೆಡ್ ಟೇಕಿಂಗ್, ಏನಿದು ಅನ್ಸೋ ಅಂಥದ್ದು, ಅಂದರೆ ನಿಮಗೆ ರೋಮಾಂಚನ ಆಗೋ ಅಂಥದ್ದು ಇದು ನಿಮಗೆ ಆ್ಯಕ್ಷನ್ ಸೀಕ್ವೆನ್ಸಸ್ ಡಿಸೈನ್ ಆಗಿದೆ, ಫ್ರೆಶ್ ಇದೆ. ನಾನು ಇದು ಯಾವುದೋ ನೋಡಿದ್ನಲ್ಲ ಈ ಸಿನಿಮಾಲಿ, ಇಲ್ಲ ಇದು ಹೊಸದಿದೆ. ಅಂದರೆ ಇದು ಈ ಥರದ್ದೊಂದು ಒಂದು ಕನ್ನಡದ ಸಿನಿಮಾ, ಈ ಥರದ್ದೊಂದು ಸಿನಿಮಾ ಕನ್ನಡದ ಸಿನಿಮಾ, ಇದು ಕನ್ನಡದ ಸಿನಿಮಾ ಆಗಿದ್ದು ಈ ಥರದ್ದು ಇದೆಯಲ್ಲ ಅನ್ನೋದು ನಮ್ಮಗಳಿಗೆ ಎಲ್ಲರಿಗೂ ಖುಷಿ. ಅದಾಗಬೇಕಾಗಿರೋ ವಿಚಾರ ಏನು ಅಂದರೆ, ನಮ್ಮ ಕರ್ನಾಟಕದಿಂದ ಇನ್ನೊಂದು ಈ ಥರದ್ದೊಂದು ಸಿನಿಮಾ ತಯಾರಿಯಾಗಿರೋದು. ಇದು ನನ್ನ ಅನಿಸೋ ಪ್ರಕಾರ ನಿಮಗೆ ಆಲ್ ಓವರ್ ಇಂಡಿಯಾ ನಾವು ಯಾಕೆ ಹೇಳ್ತೀವಿ ಅಂತಂದರೆ, ಇಂಡಿಯನ್ ಸಿನಿಮಾ ಇವತ್ತು ಇಂಡಿಯನ್ ಸಿನಿಮಾನಲ್ಲೂ ಈ ಥರದ್ದೊಂದು ಆ್ಯಕ್ಷನ್ ಸೀಕ್ವೆನ್ಸಸ್ಸು ಡಿಸೈನ್ ಆಗಿಲ್ಲ ಒಂದೇ ಸಿನಿಮಾದಲ್ಲಿ. ಒಂದೇ ಯಾವ್ದಾರ ಒಂದೋ ಎರಡೋ ಇರುತ್ತೆ ಚೆನ್ನಾಗಿರೋದು, ಬಟ್ ಇದು ಇಟ್ಸ್ ಮ್ಯಾಸಿವ್. ಇದಕ್ಕೇನು ನೆಕ್ಸ್ಟು ಅನ್ನೋ ಥರ ಕ್ವಶನ್ ಮಾರ್ಕ್ನ ಹಾಕೊಬೇಕೆಲ್ಲರೂ, ಆ ಥರ ಇರುತ್ತೆ. ಸೊ ಜೊತೆಗೆ ಅರ್ಜುನ್ ಸರ್ಜಾ ಅವರು ಒಂದು ಮಾತು ಹೇಳ್ತಾರೆ, ಅಂದರೆ ಈ ಸಿನಿಮಾ ಬೇರೆ ಲೆವೆಲ್ನಲ್ಲೇ ಇದೆ ಅಂತ. ಕತೆ ಸ್ಕ್ರೀನ್ ಪ್ಲೇ ಮಾಡಿರೋದೇ ಅವರು, ಅರ್ಜುನ್ ಸರ್ಜಾ ಅವರು. ಅಫ್ಕೋರ್ಸ್ ನೀವು ಈ ಆರ್ಮಿ ಅದೇ ಪಾಕಿಸ್ತಾನ ಜೈಲೆಲ್ಲ ತೋರಿಸುವಾಗ ನನಗೆ ಗೊತ್ತಾಗುತ್ತೆ ಇದೇನೋ ದೇಶ ಪ್ರೇಮದ ಕತೆ ಇರ್ಬೋದು. ಯಾಕಂದರೆ ಅರ್ಜುನ್ ಸರ್ಜಾ ಅವರು ಕತೆ ಕೊಟ್ಟಿದ್ದಾರೆ ಅಂತಂದರೆ ಅಫ್ಕೋರ್ಸ್ ಅವರು ಟ್ಯಾಟೂನೇ ಹೇಳುತ್ತೆ ಅವ್ರಿಗೆ ಎಷ್ಟು ದೇಶದ ಮೇಲೆ ಪ್ರೀತಿ ಇದೆ ಅಂತ ಅನ್ನೋದು. ಏನು ಸರ್, ಎಷ್ಟು ಯಾವ ಲೆವೆಲ್ಗಿರುತ್ತೆ ಸರ್ ಸಿನಿಮಾ? ಅಂದರೆ ನಿಮಗೆಲ್ಲವೂ ಇರುತ್ತೆ. ನಿಮಗೆ ಒಂದು ಸಿನಿಮಾ ಅಂದಮೇಲೆ ನಿಮಗೆ ಅದಕ್ಕೆ ಅನುಗುಣವಾಗಿ ಏನೇನು ಬೇಕು ಎಲಿಮೆಂಟ್ಸು. ಕಮರ್ಷಿಯಲ್ ಸಿನಿಮಾ ಇದು ಫಸ್ಟು, ಆಯಿತಾ. ಎಲ್ಲದರದ್ದು ಒಂದು ಪರಿಪಕ್ವವಾಗಿ ಏನು ಆಡಿಯನ್ಸ್ಗೆ ಒಳಗಡೆ ಬರ್ತಾರೆ ಎಲ್ಲವೂ ಸಿಗುತ್ತೆ. ಎಲ್ಲ ಥರದ ಪ್ರೇಕ್ಷಕರಿಗೆ ಎಲ್ಲವೂ ಸಿಗುತ್ತೆ. ಅದಂತೂ 100% ನಾನು ನಿಮ್ಗೆ ಹೇಳಬಲ್ಲೆ. ಕತೆ ವಿಚಾರದಲ್ಲಿ ನೀವು ಸಿನಿಮಾ ನೋಡ್ತೀರಲ್ಲ, ನಿಮಗೆ ಅದರ ಇದು ಗೊತ್ತಾಗುತ್ತೆ ಆವಾಗ. ಸೊ ಈ ಆ್ಯಸ್ ಅ ಪ್ರೊಡ್ಯೂಸರ್ ನಾನು ಒಂದು ಹೇಳಬಲ್ಲೆ ಆಡಿಯನ್ಸ್ಗೆ, ಹೂ ಎವರ್ ಕಮ್ಸ್, ಎನಿ ಏಜ್ ಗ್ರೂಪ್, ಪ್ರತಿಯೊಂದು ಏಜ್ ಗ್ರೂಪು, ಎನಿ ಏಜ್ ಗ್ರೂಪು ಅವ್ರಿಗೂ ಇದು ಸಿನಿಮಾ ಎಂಟರ್ಟೈನ್ ಮಾಡುತ್ತೆ. ಅವ್ರಿಗೆ ಇಷ್ಟ ಆಗೋ ಅಂಥದ್ದು ವಿಷಯಗಳು ಅದರಲ್ಲಿ ಇರುತ್ತೆ ಪ್ರತಿಯೊಬ್ಬರಿಗೂ.